ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಯುಗಾದಿವರೆಗೂ ಬದಲಾವಣೆ ಆಗೋದು ಕಷ್ಟ. ಹಾಲು ಮತದವರ ಕೈಗೆ ಸಮಾಜ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಅಕ್ಕಬಕ್ಕರು ಹಾಲುಮತ ಸಮಾಜದ ಪ್ರಮುಖಲ್ಲೊಬ್ಬರು. ವಿಜಯನ ಸಾಮ್ರಾಜ್ಯವನ್ನು ಕಟ್ಟಿದರು ಅವರು ಅಕ್ಕಬಕ್ಕರು. ಆನಂತರ ಛತ್ರಪತಿ ಶಿವಾಜಿ, ಆತ ಹಾಲುಮತ ಸಮಾಜದವನು. ಆಮೇಲೆ ಕಾಶಿ ವಿಶ್ವನಾಥ ದೇವರಲ್ಲಿರ್ತಕ್ಕಂಥ ರಾಣಿ ಹಾಲುಮತ ಸಮಾಜದವಳು, ಅಹಲ್ಯಬಾವಿ. ಹಾಗಾಗಿ ಆ ಒಂದು ಸಮಾಜ ಪ್ರಾಚೀನವಾದ ಸಮಾಜ, ಅದು ಒಂಥರ ದೈವಗೊಳ್ಳತಕ್ಕಂಥ ಸಮಾಜ. ಆ ಸಮಾಜದಲ್ಲಿ ಮೊಟ್ಟ ಮೊದಲನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾಜ ಪರವಾಗಿ. ಹಾಗಾಗಿ ಆ ಸಮಾಜ ಅಧಿಕಾರ ಸಿಕ್ಕಿದ್ರೆ ಇಳಿಸೋದು ಕಷ್ಟ. ಅವರಾಗೆ ಬಿಟ್ಟುಕೊಟ್ರೆ ಆಗ್ಬೋದು, ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. ನಮಗೆ ಭಾಳ ಬೇಕಾದರೆ ಪರಿಚಯವರೇ. ಅದು ಈ ಪ್ರಸಂಗ ಹೇಳುವಂಥ ಪ್ರಸಂಗ ಇಲ್ಲ, ಅದ್ರ ಬಗ್ಗೆ ಯುಗಾದಿ ಮೇಲೆ ಹೇಳ್ತೀನಿ. ಅದನ್ನು ಅದರ ಅಪಾಯ ಇದೆ, ರಾಷ್ಟ್ರಕ್ಕೆ ಅಪಾಯ ಇದೆ. ಯಾವ ರೀತಿ ಅಂದ್ರೆ ಏನು ಯುದ್ಧ ಸಂಭವ, ಎಲ್ಲ ರೀತಿ ಸಾವು ನೋವು ಆಗ್ತಕ್ಕ ಲಕ್ಷಣ ಇದೆ. ಒಂದಿಬ್ಬರು ಮಹಾ ವ್ಯಕ್ತಿಗಳು ಸಾಯೋ ಲಕ್ಷಣ ಇದೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ. ಇದು ನಿಮ್ಮ ಪಕ್ಷ, ಇದು ಕನ್ನಡಿಗರ ಪಕ್ಷ.